ಬಳ್ಳಾರಿ ಸ್ಥಳ ಪರಿಶೀಲನೆ ನಡೆಸಿದ ನೂತನ ಎಸ್ಪಿ ಸುಮನ್ ಪನ್ನೇಕರ್. ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಸುಮನ್ ಪನ್ನೇಕರ್ ಅವರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಎಸ್ಪಿ ಪರಿಶೀಲನೆ ಕೈಗೊಂಡರು. ಈ ವೇಳೆ ಮಾತನಾಡಿದ ಎಸ್ಪಿ, ನಿನ್ನೆಷ್ಟೇ ನಾನು ಬಳ್ಳಾರಿಗೆ ಆಗಮಿಸಿದ್ದೇನೆ. ಘಟನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಿದ್ದೇನೆ ಎಂದು ತಿಳಿಸಿದರು. ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿ ಇದುವರೆಗೆ 6 ಪ್ರಕರಣಗಳನ್ನು ದಾಖಲಿಸಲಾಗಿದ್ದು 26 ಜನರನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಸದ್ಯ ಸ್ಥಳ ಪರಿಶೀಲನೆ ನಡೆಯುತ್ತಿದ್ದು ತನಿಖೆಯನ್ನು ಗಂಭೀರವಾಗಿ ಕೈಗೊಳ್ಳಲಾಗಿದೆ ಎಂದರು. ಈ ಪ್ರಕರಣದಲ್ಲಿ ನನ್ನಲ್ಲಿಯೂ ಸಾಕಷ್ಟು ಪ್ರಶ್ನೆಗಳಿವೆ. ಎಲ್ಲ ಅಂಶಗಳ ಕುರಿತು ಶೀಘ್ರದಲ್ಲೇ ಸ್ಪಷ್ಟ ಉತ್ತರ ನೀಡುತ್ತೇನೆ ಎಂದು ಎಸ್ಪಿ ಸುಮನ್ ಪನ್ನೇಕರ್ ಹೇಳಿದರು. ಈ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿದ್ದು ಈಗಾಗಲೇ ಒಂದು ಬ್ರೂಸ್ಪೇಟ್ ಸ್ಟೇಷನ್ನಲ್ಲಿ ಅಪರಾಧ ವರದಿಗಳು ಬಂದ್ಬಿಟ್ಟು FIRಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. 6 FIRಗಳನ್ನ ರಿಜಿಸ್ಟರ್ ಮಾಡಲಾಗಿದೆ. ಎಲ್ಲ FIRಗಳನ್ನ ಅಥವಾ ಎಲ್ಲ ಕೇಸಸ್ಸನ್ನು ಬೇರೆ ಬೇರೆ IOಗಳು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ಘಟನಾ ಸ್ಥಳದ್ದು ಒಂದು ಇನ್ಸ್ಪೆಕ್ಟ್ ಮಾಡಿದ ನಂತರ ಕನ್ಸರ್ನ್ಡ್ IOಗಳ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಕೇಸ್ ಫೈಲ್ಗಳನ್ನ ಪುನಃ ಪರಿಶೀಲನೆ ಮಾಡಿ ಮುಂದಿನ ತನಿಖೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಿನ್ನೆ ಕೂಡ ಅಧಿಕಾರಿಗಳ ಸಭೆ ಮಾಡಿದ್ರು, ಅಲ್ಲಿ ಕೂಡ ಮಾಹಿತಿ ಪಡೆದ್ರಿ. ಏನಾಗಿದೆ ಅಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ. ಅಲ್ಲಿ ನಿನ್ನೆ ನಡೆದಿರುವಂಥದ್ದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ನಾವು ಡಿಸ್ಟ್ರಿಕ್ಟದ್ದು ಪೊಲೀಸಿಂಗ್ ಸಿಚುವೇಶನ್ ಯಾವ ಥರ ಇದೆ ಅಥವಾ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಕ್ರೈಮ್ಗಳು ಯಾವ ಥರ ಆಗ್ತಾ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾನು ಅವರಿಂದ ಮಾಹಿತಿ ಪಡೆದಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸಿಂಗು ಯಾವ ರೀತಿ ಡಿಸಿಪ್ಲಿನ್ ಆಗಿ ವ್ಯವಸ್ಥಿತವಾಗಿ ಕೆಲಸ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ನಾನು ಆಸ್ SP ನಮ್ಮ ಅಧಿಕಾರಿಗಳ ಎಲ್ಲ ಒಂದು ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ನಿಭಾಯಿಸುವಂಥ ಕೆಲಸಕ್ಕೆ 26 ಜನ ಹೊರತುಪಡಿಸಿ ಮತ್ತೆ ಯಾರು ಅರೆಸ್ಟ್ ಮಾಡಬೇಕಾಗ್ತದೆ. ಬರೀ ಚಿಕ್ಕವ್ರನ್ನ ಅರೆಸ್ಟ್ ಆಗೋದು ಆರೋಪ ಇದೆ. ಅದ್ರ ಬಗ್ಗೆನೇ ನಾನು ಮುಂದಿನ ಮಾಹಿತಿಯನ್ನು ಪಡೀಲಿಕ್ಕಿದೆ. 26 ಜನ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು. ಇನ್ನು ಮುಂದುವರೆದು ಆ ಸ್ಥಳದಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಇನ್ನು ಪರಿಶೀಲಿಸಬೇಕು, ಅವನ್ನೆಲ್ಲ ID ಮಾಡಬೇಕು, ಐಡೆಂಟಿಫೈ ಮಾಡುವಂಥದ್ದು ಮಾಡಬೇಕು. ಆ ನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂಥದ್ದು ಕ್ರಮ ತಗೊಳ್ಬೇಕು. ಬಟ್ ಈಗ ಸೊ ಎಷ್ಟು ಮಾಹಿತಿ ನನಗೆ ಬರ್ತಾ ಹೋಗುತ್ತೆ